ಹಾಯ್ ಎವ್ರಿವನ್, ಹೆಂಗಿದ್ರಿ ಫ್ರೆಂಡ್ಸ್? ಆರಾಮದ್ರಿ? ನಾನು ಆರಾಮದೀನಿ ನೋಡಿ ಫ್ರೆಂಡ್ಸ್. ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊತೀನಿ ರೀ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ಡಿಫ್ರೆಂಟ್ ಕೀಮಾ ರೆಸಿಪಿ ನಿಮಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಅದು ಈಸಿಯಾಗಿ ಮತ್ತು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅನ್ಕೊತೀನಿ ರೀ. ಮತ್ತು ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆ ಎಲ್ಲರಿಗೂ. ಓಕೆ ಫ್ರೆಂಡ್ಸ್, ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಫುಲ್ ವಾಚ್ ಮಾಡಿರಿ. ಹಾಗಂದ್ರೆ ಯಾವ ಥರ ಮಾಡ್ಬೇಕಂತ ಹೇಳಿ ನಮ್ಮ ಸ್ಟೈಲ್ ಒಳಗೆ ನಾನು ಮಾಡೋದು ತೋರಿಸ್ತಾ ಇದ್ದೀನಿ. ಹೈದ್ರಾಬಾದಿ ಸ್ಟೈಲ್ ಕೀಮಾ ಉಂಡೆ ಸಾರು ಇವತ್ತು ಮಾಡೋದು ತೋರಿಸ್ತೀನಿ ರೀ. ಈಸಿಯಾಗಿ ಸೂಪರಾಗಿ ಅಂದರೆ ಮಾಡೋದು ಟಫ್ ಇದೆ, ನಾನು ಈಸಿಯಾಗಿ ತೋರಿಸ್ತೀನಿ ರೀ ಮಾಡೋದು. ಬರ್ರಿ ಫ್ರೆಂಡ್ಸ್, ಮಾಡೋದು ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ನಾನು ಮಕ್ಕಳಿಗೆ ಇದು ಪೊಟ್ಯಾಟೊ ಬೀಟ್ಸ್ ಮಾಡ್ಕೊಡಕತ್ತೀನಿ ರೀ. ಭಾಳ ಟೇಸ್ಟಿ ಇರ್ತಾವೆ ಮತ್ತು ಮಕ್ಳಿಗಂತೂ ಭಾಳ ಇಷ್ಟ. ಮೊನ್ನೆ ನಾವು ಮಾರ್ಕೆಟ್ಗೆ ಹೋಗಿದ್ದಲ್ಲ, ಅವಾಗ ತೊಗೊಂಬಂದಿದ್ದು. ಈಗ ಜಸ್ಟ್ ನಾನು ಫ್ರೈ ಮಾಡ್ಕೊಡಕತ್ತೀನಿ ರೀ. ಈಗ ನಾನು ಮತ್ತೆ ಅಡುಗೆನೂ ಸ್ಟಾರ್ಟ್ ಮಾಡಬೇಕು. ಕೀಮಾ ಉಂಡೆ ಈಗ ನೋಡಿ ಫ್ರೆಂಡ್ಸ್, ನಾನು 2 ಥರ ಕೀಮಾದೊಳಗೆ 2 ಥರ ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು. ಹಾಗಾಗಿ ಇವತ್ತು ನಾನು ಬ್ಲಾಗ್ ಶೇರ್ ಮಾಡಿಲ್ರಿ ಫ್ರೆಂಡ್ಸ್. ಈಗ ಜಾರು ಬಂದಾಳ, ಈಗ ಫ್ರೈ ಮಾಡಿ ಜಲ್ದಿ ಕೊಡು ಅಂತ ಹೇಳಿ ನಿಂತು ಬಿಟ್ಟಾಳ. ಈಗ ನೋಡಿ ಫ್ರೆಂಡ್ಸ್, ಮಕ್ಕಳಿಗೆ ಇದು ಫ್ರೈ ಮಾಡಿಕೊಟ್ಟಿನಿ. ಭಾಳ ಟೇಸ್ಟಿಯಾಗಿರ್ತಾವೆ. ನೀವು ಇದು ತಂದು ಮಾರ್ಕೆಟ್ನಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿರಿ, ಭಾಳ ಸೂಪರಾಗಿರ್ತಾವೆ. ಮತ್ತು ಮಕ್ಳಿಗಂತೂ ಭಾಳ ಇಷ್ಟ ಆಗುತ್ತೆ. ಡೈಲಿ ಏನು ಕೊಡೋಂಗಿಲ್ಲ, ನಾವು ಯಾವಾಗಾರ ಕೊಡ್ಬೋದು. ಈಗ ನೋಡಿ ಫ್ರೆಂಡ್ಸ್, ನಾನು ಇದು ಕೀಮಾ ಮಾಡ್ತಾಯಿದ್ದೀನಿ. ಇದು ಕೀಮಾದ್ರೊಳಗೆ ನಾನು ಯಾವ್ಯಾವ ಮಸಾಲೆ ಹಾಕ್ತೀನಿ, ಕೀಮಾ ಉಂಡೆ ಸಾರು ಮಾಡ್ತಾಯಿದ್ದೀನಿ. ಡಿಫ್ರೆಂಟ್ ಥರ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಖಾರ ಪುಡಿ ಒಂದು 4-5 ಚಮಚ ಹಾಕಿನಿ. ಈಗ ಅರಿಶಿನ ಪುಡಿ 1 ಚಮಚ ಹಾಕಾಕತ್ತೀನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಚಮಚದಿಂದ 1 ಚಮಚ ಧನಿಯಾ ಮಸಾಲ ಹಾಕ್ತಾಯಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಭಾಳ ಟೇಸ್ಟಿಯಾಗಿ ಟಫ್ ಇದೆ ಅಂದ್ರೆ, ಬಟ್ ನಾನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಇವತ್ತು ಮಾಡೋದು. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಕೊತ್ತಂಬರಿ ಪೇಸ್ಟ್ ಮಿಕ್ಸ್ ಮಾಡಿನ ರುಬ್ಬಿಟ್ಟಿವಿ ರೀ ಫ್ರೆಂಡ್ಸ್. ಇದು ಹೋಮ್ ಮೇಡ್, ಇದು ಮನ್ಯಾಗ ಮಾಡಿ ಇಟ್ಟಿರ್ತಾರೆ ನಮ್ಮ ಮಮ್ಮಿ. ಈಗ ನೋಡಿ ಫ್ರೆಂಡ್ಸ್, ಇದೆಲ್ಲ ಹಾಕಿಂದ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ನನ್ನ ಮಗಳು ನನ್ನ ಜೊತೆ ಹೆಲ್ಪಿಗೆ ಬರ್ತಾಳೆ. ಯಾವಾಗಾರ ಏನಾರು ರೆಸಿಪಿ ಮಾಡಲಿ ಆಕಿ ಬಂದೇ ಬರ್ತಾಳೆ ರೀ. ಆಕಿಗೆ ಭಾಳ ಇಷ್ಟ ರೀ ಅಡುಗೆ ಮಾಡೋಕೆ. ಇದು ಕಲ್ಲು ಉಪ್ಪು ರೀ, ಭಾಳ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ನಾನು ಫಸ್ಟು 1 ಚಮಚ ಹಾಕಿನಿ, ಮತ್ತು ಬೇಕನ್ಸಿದ್ರೆ ಮತ್ತಿನ್ನ 1/2 ಚಮಚ ಹಾಕ್ಕೊತೀನಿ ರೀ ಕಲ್ಲು ಉಪ್ಪು. ಈಗ ನೋಡಿ ಫ್ರೆಂಡ್ಸ್, 1 ದೊಡ್ಡ ಚಮಚದಿಂದ 1 ಚಮಚ ಅಂತ ತಿಳ್ಕೊರಿ ಹಾಕಿನಿ. ನೀವು ನಿಮ್ಮ ಟೇಸ್ಟಿಗೆ ಅಕಾರ್ಡಿಂಗ್ ನೀವು ಹಾಕ್ಕೊರಿ. ಈಗ ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡಿಂದ ಈ ಥರ ಒತ್ತಿ ಇದಕ್ಕೆ ಕೀಮಾಗ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಇದು ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಡಬೇಕು ರೀ. ಬಿಟ್ಟಿಂದ 10 ನಿಮಿಷ ಆಯಿತು. ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡೀನಿ ರೀ, ಫೈನ್ ಪೇಸ್ಟ್ ಮಾಡ್ಕೊಂಡೀನಿ ನೋಡಿ ಫ್ರೆಂಡ್ಸ್ ಈ ಥರ. ಈಗ ಕುಕ್ಕಿಂಗ್ ಆಯಿಲ್ 1 ಚಮಚ ಹಾಕಾಕತ್ತೀನಿ ರೀ. ಹಾಕಿ ಉಂಡೆ ಕಟ್ಟಬೇಕು ರೀ. ಈ ಥರ ಆಯಿಲ್ ಹಾಕಿದ್ರೇ ಸ್ವಲ್ಪ ಉಂಡೆ ಚೆನ್ನಾಗಿ ಬರ್ತಾವೆ ಅಂಥೇಳಿ ನಾನು ಉಂಡೆ ಕಟ್ಟಾಕತ್ತೀನಿ ರೀ. ಒಂದೇ ಕೈಲಿಂದ ಉಂಡೆ ಕಟ್ಟಬೇಕು ರೀ, 2 ಕೈಲಿಂದ ಒಟ್ಟ ಬರೋಂಗಿಲ್ಲ. ಇದು ಸ್ವಲ್ಪ ಕಾಣ ಮಿಸ್ಟೇಕ್ ಆಗುತ್ತೆ ರೀ, ಅಡ್ಜಸ್ಟ್ ಮಾಡ್ಕೊರಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ನಾನು ಉಂಡೆ ಹಿಂಗೆ ಕಟ್ಟಬೇಕು. ಇದೇ ಥರ ನೀವು ಕಟ್ಟಿರಿ ಅಂದ್ರೆ ಚಲೋ ಬರ್ತಾವೆ ರೀ ಕೀಮಾ ಉಂಡೆ. ಈಗ ನಾನು ಇದು ಕಬಾಬ್ಗೋಸ್ಕರ ಮಾಡಕತ್ತೀನಿ ರೀ. ಇದು ಒಂದು 10-12 ಕಬಾಬ್ ಮಾಡಕತ್ತೀನಿ. ಮಕ್ಕಳಿಗೆ ದೊಡ್ಡವ್ರಿಗೆ ಇಷ್ಟ ರೀ, ಹಾಗಾಗಿ ಅವರು ತಡ್ಕೊಳಂಗಿಲ್ಲ. ಈ ಥರ ನೀವು ಬೇಳೆ ಸಾರು ಮಾಡಿದರೆ ಈ ಥರ ಫ್ರೈ ಮಾಡಿ ಕೊಟ್ಟರೆ ಭಾಳ ರುಚಿ ಆಗುತ್ತೆ ರೀ. ಈ ಥರನ ಮಾಡಿಕೊಡ್ಬೋದು ನೀವು. 2 ಥರ ಇವತ್ತು ರೆಸಿಪಿ ನಾನು ಶೇರ್ ಮಾಡಕತ್ತೀನಿ ರೀ ಫ್ರೆಂಡ್ಸ್. ಹಾಗಾಗಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂಥೇಳಿ ಅಂದ್ಕೊಂಡೀನಿ ರೀ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಹೇಳಿ ಚಲೋ ಅನಿಸಿದ ರೆಸಿಪಿ. ಈಗ ಕಬಾಬ್ ಅಂತೂ ರೆಡಿ ಆಗ್ಯಾವ್ರಿ. ಮತ್ತೀಗ ನಾನು ಇದು ಮಾಡ್ಬೇಕು ರೀ, ಕೀಮಾ ಉಂಡೆ ಸಾರು ಮಾಡ್ಬೇಕು ರೀ ಹೈದ್ರಾಬಾದಿ ಸ್ಟೈಲ್ ಒಳಗೆ. ನಾನು ಮಾಡೋದು ತೋರಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂಥೇಳಿ ಅಂದ್ಕೊಂಡೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ, ಇದೇ ಥರ ನನಗೆ ಸಪೋರ್ಟ್ ಮಾಡಿರಿ ಮತ್ತು ನನ್ನ ವೀಡಿಯೋಸ್ಗೆ ಶೇರ್ ಮಾಡಿರಿ. ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಫ್ರೆಂಡ್ಸ್, ಹಾಗಂದ್ರೆ ಸ್ವಲ್ಪ ನಮಗೂ ಸಪೋರ್ಟ್ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಇದು ಕಬಾಬ್ ರೆಡಿ ಆಗ್ಯಾವ. ಈಗ ಕಡೆಗೆ ತಗೊಂಬಿಡ್ತೀನಿ, ಡಿಶ್ ಔಟ್ ಮಾಡ್ಕೊಂಡೀನಿ. ಎಷ್ಟು ಸೂಪರಾಗಿ ಮಸ್ತಾಗಿ ರೆಡಿ ಆಗಿ ನೋಡಿರಿ. ಈಗ ನೋಡಿ ಫ್ರೆಂಡ್ಸ್, ನಾನು ಈಗ ಸಾರು ಮಾಡಕತ್ತೀನಿ ರೀ ಕೀಮಾ ಉಂಡೆದು. ಅದೇ ಕುಕ್ಕಿಂಗ್ ಆಯಿಲ್ ಹಾಕಿನಿ. ಒಂದು ದೊಡ್ಡದಾಗಿ 1 ಆನಿಯನ್ ಹಾಕಿನಿ ಕಟ್ ಮಾಡಿ, ಟೊಮ್ಯಾಟೊ ಮತ್ತು ಕಾಜು, ಕೊತ್ತಂಬರಿ, ಪುದೀನ, ಕೊಬ್ಬರಿ ಇಷ್ಟು ಹಾಕಿನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ರೀ ಫೈನಾಗಿ. ರುಬ್ಕೊಂಡಿಂದ ಈಗೆಲ್ಲ ಪೇಸ್ಟ್ ಇದ್ರೊಳಗೆ ಹಾಕಾಕತ್ತೀನಿ ನೋಡಿ ಫ್ರೆಂಡ್ಸ್. ಜಾಸ್ತಿ ಆನಿಯನ್ ಫ್ರೈ ಮಾಡ್ಕೋಬಾರ್ದು. ಈಗ ನೋಡಿ ಫ್ರೆಂಡ್ಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಿಶಿನ, ಧನಿಯಾ ಮಸಾಲ, ಖಾರ ಪುಡಿ ಮತ್ತು ಇದ್ರೊಳಗೆ ಹಾಕಬೇಕು ರೀ. ಹಾಕಿಂದ ಸ್ವಲ್ಪ ಕುದಿಸ್ಬೇಕು ರೀ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಬಿಡತನ ಕುದಿಸಿಂದ ಈಗ ನೋಡಿ ಫ್ರೆಂಡ್ಸ್, ಕುದ್ದೈತಿ. ಈಗ ಆಯಿಲನ್ನು ಬಿಟ್ಕೊಂಡೈತೆ. ಇಷ್ಟು ಕೀಮಾ ಉಂಡೆ ರೆಡಿ ಮಾಡಿಟ್ಟಿನಿ. ರೆಡಿ ಮಾಡಿ ಇಟ್ಟಿದ್ರೆ ಸ್ವಲ್ಪ ಈಸಿ ಅನ್ಸುತ್ತೆ ರೀ ನಮ್ಗೆ ಮಾಡೋಕೆ.
ಹಾಗಾಗಿ ಎಲ್ಲ ಮಾಡ್ಕೊಂಬಿಟ್ಟಿನಿ. ಈಗ ಆಯಿಲ್ ನೋಡಿರಿ ಎಷ್ಟು ಮಸ್ತ್ ಸೂಪರಾಗಿ ಬಿಟ್ಟೈತೆ. ಈಗ ಒಂದೊಂದು ಉಂಡೆ ಬಿಟ್ಕೊಂಡು ಹೋಗ್ಬೇಕು ನೋಡಿ. ಈಗ ನೋಡಿ ಫ್ರೆಂಡ್ಸ್, ಒಟ್ಟು ತಿರುಗಿಸ್ಬಾರ್ದು. ಈಗ ರೆಡಿ ಆಗಿದ್ರಿ ಕೀಮಾ ಉಂಡೆ ಸಾರು. ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ರೀ. ಮತ್ತೆ ಸಿಗೋಣ ರೀ ಹೊಸ ರೆಸಿಪಿ ಹೊಸ ಬ್ಲಾಗ್ನಲ್ಲಿ. ಓಕೆ, ಟೇಕ್ ಕೇರ್.